सुमतिभिरनुमेजं शुभ्रकायं सखायं सुखमजमनपाजं मुक्तिपाजं विवाजं नृहजमहममेजं जेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। शिजःपत्ते नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हृदय येन प्रादुरभावि भूमिवनजे विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं त्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारि सन्मनः सरसि भुवि अनुव्याख्यानदलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿಯವರೆಗೆ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಕೊನೆ ವಾಕ್ಯದ ವಿವರಣೆ ಬರ್ತಾ ಇತ್ತು. ಅದರಲ್ಲಿ ಈ ಮುಂದಿನ ಅನುವ್ಯಾಖ್ಯಾನ ಶ್ಲೋಕ ಇದೆಯಲ್ಲ, ಅದನ್ನು ಒಮ್ಮೆ ಗಮನಿಸಿ. ಅದನ್ನ ನೋಡಿ ಇದನ್ನ ನೋಡಿದಾಗ ನಮಗೆ ಸ್ಪಷ್ಟ ಆಗತ್ತಿನ್ನು. ಮುಂದೆ ಉಪಸಂಹಾರಾಧಿಕರಣ ಅಂತ ಒಂದು ಹೊಸ ಅಧಿಕರಣ ಪ್ರಾರಂಭ ಆಗುತ್ತೆ. ಅಲ್ಲಿರುವಂತಹ ಅನುವ್ಯಾಖ್ಯಾನ ಶ್ಲೋಕ 93ನೇ ಸುಧಾಮೂಲ. ಕೃತ್ವಾಥ ಕುರುವನ್ನಪಿ ವಾ ನಿಧಿಧ್ಯಾಸನಮಾಚರೇತ್ ಅಂತ ಅಲ್ಲಿ ಸ್ಪಷ್ಟವಾಗಿದೆ. ಅಲ್ಲಿ ಆಚರೇತ್ ಅಂತ ಹೇಳಿದ್ದಾರೆ, ಆಚರಣೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ಆಚರೇತ್ ಅನ್ನೋ ಶಬ್ದವನ್ನ ಇಲ್ಲೂ ತಗೊಳ್ಬೇಕು ಅಂತ. ಅಥೋ ಯಥಾತ್ಮ ಶಕ್ತಿಯೇವ ಶ್ರವಣಂ ಮನನಂ ತಥಾ ಅಂತೇನಿದೆ ಅಲ್ಲ, ಇಲ್ಲಿ ಆಚರೇತ್ ಅಂತ ತಗೊಳ್ಬೇಕು. ಅಂದ್ರೆ ಶ್ರವಣವನ್ನ ಅನುಷ್ಠಾನ ಮಾಡ್ಬೇಕು, ಮನನವನ್ನ ಹಾಗೆ ಅನುಷ್ಠಾನ ಮಾಡ್ಬೇಕು. ಎಲ್ಲಿ ಹೇಗೆ ಅಂದ್ರೆ ತನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕನುಗುಣವಾಗಿ ಶಕ್ತಿಯನ್ನ ತಾನು ಪ್ರದರ್ಶಿಸಿ ಶ್ರವಣ ಮನನಗಳನ್ನ ಮಾಡಬೇಕು. ಅಲ್ಲಿ ಆಚರೇತ್ ಅಂತ ಇಟ್ಕೊಳ್ಬೇಕು. ಯಾಕಂದ್ರೆ ಒಂದು ಕ್ರಿಯಾಪದ ಬೇಕು ಯಾವತ್ತು. ಏನ್ ಮಾಡ್ಬೇಕು? ಶ್ರವಣ ಮನನವನ್ನ ತನ್ನ ಶಕ್ತಿ ಹೇಗಿದೆಯೋ ಅಷ್ಟಕ್ಕನುಗುಣವಾಗಿ ಏನು ಆಚರಣೆ ಮಾಡ್ಬೇಕು ಅಂತ ಸೇರಿಸ್ಕೊಳ್ಬೇಕಲ್ಲ. ಆದ್ರಿಂದ ಆ ಶಬ್ದ ಇಲ್ಲಿ ಇಲ್ಲದೆ ಹೋದ್ರು ಕೂಡ ಮುಂದಿನ ಅನುವ್ಯಾಖ್ಯಾನದ ವಾಕ್ಯದಲ್ಲಿ ನಮಗ್ ಸಿಗತ್ತೆ. ಅದರಿಂದ ಅಲ್ಲಿಂದ ಆ ಪದನ ಇಲ್ಲಿ ತಗೊಂಬನ್ನಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಹೀಗಿದ್ದೇ ಇರುತ್ತೆ. ಈಗ ಒಂದ್ ಶ್ಲೋಕದಲ್ಲಿ ಒಂದು ಕ್ರಿಯಾಪದ ಇರೋದೇ ಇಲ್ಲ, ಅದು ಮುಂದೆ ಹೇಳೋ ಶ್ಲೋಕದ ಕ್ರಿಯಾಪದ ತಗೊಂಬಂದು ಇಲ್ಲಿ ಸೇರಿಸ್ಕೊಳ್ಳೋದು.
ಈಗ ರಾಯರ ಸ್ತೋತ್ರದಲ್ಲಿ ಹೇಳ್ತೀವಲ್ಲ ಶ್ರೀಪೂರ್ಣ ಬೋಧ ಗುರುತೀರ್ಥ, ಆ ಮೊದಲನೇ ಶ್ಲೋಕದಲ್ಲಿ ಕ್ರಿಯಾಪದ ಇಲ್ಲ. ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅಲ್ಲಿ ಏನು ಹೇಳೋದೇ ಇಲ್ಲ. ಅಲ್ಲಿ ಏನ್ ಮಾಡಿದ್ರು, ರಾಯರ ಮಾತು ಹೇಗಿದೆ ಅಂತ ವರ್ಣಿಸ್ತಾ ಹೋಗ್ತಾರೆ, ಗಂಗೆ ಹೇಗಿದ್ದಾಳೆ ಅಂತ ವರ್ಣಿಸ್ತಾ ಹೋಗ್ತಾರೆ. ಕ್ರಿಯಾಪದನೇ ಸಿಗಲ್ಲ. ಅದ್ರ ಮುಂದೆ ವಿಮಲೀಕರೋತು ಅಂತ ಬರುತ್ತೆ, ಅದು ಕ್ರಿಯಾಪದ. ಶುದ್ಧಿ ಉಂಟು ಮಾಡ್ಲಿ ನಮಗೆ ಅಂತ ಬರುತ್ತೆ. ಆ ಮುಂದಿರೋ ಕ್ರಿಯಾಪದನ ಹಿಂದಕ್ಕೂ ತಗೊಳ್ಬೇಕು. ಹಿಂದಿನ ಶ್ಲೋಕದಲ್ಲಿ ಎಲ್ಲ ಸೇರಿಸಿ ಆ ಒಂದು ಕ್ರಿಯಾಪದದ ಅರ್ಥದಲ್ಲಿ ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಅದೇ ತರ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಅಂದ್ರೆ ಈಗ ಅಥೋ ಯಥಾತ್ಮ ಶಕ್ತಿಯವ ಶ್ರವಣಂ ಮನನಂ ತಥಾ, ಈ ಅಧಿಕರಣದ ಕೊನೆ ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲ, ಮುಂದಿರೋ ಪದವನ್ನ ತಗೊಂಡ್ ಬರ್ಬೇಕು ಅಂತ. ಆದ್ರೆ ಹೀಗೆಲ್ಲ ಇದೆಯಾ? ಮುಂದೆ ಇರುವಂತಹ ಒಂದು ಕ್ರಿಯಾಪದವನ್ನ ಹಿಂದಿನ ವಾಕ್ಯಕ್ಕೆ ತಗೊಂಡ್ಬಂದು ಅರ್ಥ ಮಾಡ್ಕೊಳ್ಳೋದಿದೆಯಾ ಅಂದ್ರೆ ಅದಕ್ಕೆ ಹೇಳ್ತಾರೆ ತತ್ರ ಆಚರೇದಿತಿ ವಕ್ಷ್ಯಮಾಣಂ. ವಸ್ತುತಃ ಇಲ್ಲಿಲ್ಲ, ಮುಂದಕ್ಕೆ ಆ ಪದ ಇದೆ. ಅದ ಆ ಪದ ಎಲ್ಲಿದೆ ಅಂತ ನಾ ಈಗ್ಲೇ ಹೇಳ್ದೆ, ಮುಂದಿನ ಅಧಿಕರಣದಲ್ಲಿ ಬರುವಂತ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಇದೆ. ಆಚರಣೆ ಮಾಡ್ಬೇಕು ಅಂತ ಇದೆ. ಅದನ್ನ ಸಿಂಹಾವಲೋಕನೆಯನ ಸಂಬದ್ಧತೆ ಅಂತ ಹೇಳಿದ್ರು. ಸಿಂಹಾವಲೋಕನದಂತೆ ಇಲ್ಲಿ ತಗೊಂಬಂದು ಇಟ್ಕೊಡಿ, ಅದರ ಸಂಬಂಧ ಇಲ್ಲಿದೆ, ಆ ಪದ ಬೇಕು. ಇಲ್ಲಿ ಸಿಂಹಾವಲೋಕನ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ, ಅದರಿಂದ ಶಾಸ್ತ್ರದಲ್ಲಿ 3 ತರ ಹೇಳ್ತಾರೆ. ಅನೇಕ ತರ ಇದೆ ಇನ್ನೂ ಕೂಡ, ಅದ್ರ 3 ತರ ಪ್ರಸಿದ್ಧ. ಒಂದು ಗಂಗಾ ಸ್ರೋತ ನ್ಯಾಯ ಅಂತ ಹೇಳ್ತಾರೆ, ಗಂಗಾ ಸ್ರೋತಸ್ ಅದೊಂದು. ಮತ್ತೊಂದು ಮಂಡೂಕಪ್ಲುತಿ ಅಂತ ಹೇಳ್ತಾರೆ. ಇನ್ನೊಂದು ಶಬ್ದ ಸಿಂಹಾವಲೋಕನ ಅಂತ ಹೇಳ್ತಾರೆ. 3 ನ್ಯಾಯ, ಗಂಗಾ ಸ್ರೋತಸ್ ನ್ಯಾಯ ಅಂತ ಒಂದು, ಅದನ್ನ ಗಂಗಾ ಸ್ರೋತೋ ನ್ಯಾಯ ಅಂತ ಕರೀತಾರೆ, ಮಂಡೂಕಪ್ಲುತಿ ನ್ಯಾಯ ಅಂತ ಕರೀತಾರೆ, ಸಿಂಹಾವಲೋಕನ ನ್ಯಾಯ ಅಂತ ಕರೀತಾರೆ. 3 ನ್ಯಾಯ. ನ್ಯಾಯ ಅಂದ್ರೆ ನಿಯಮ ಅಂತ. ಏನರ್ಥ ಇದಕ್ಕೆ? ಮಂಡೂಕಪ್ಲುತಿ. ಮಂಡೂಕಪ್ಲುತಿ ಅಂದ್ರೆ ಏನು? ಮಂಡೂಕ ಅಂದ್ರೆ ಕಪ್ಪೆ ಅಂತ ಅರ್ಥ, ಗೊತ್ತೇ ಇರುತ್ತೆ. ಆ ಕಪ್ಪೆ ಪ್ಲುತಿ ಅದು ಜಿಗಿಯತ್ತೆ, ಒಂದು ಕಲ್ಲಿನಿಂದ ದೂರದಲ್ಲಿರೋ ಕಲ್ಲಿಗೆ ಎಗರಿ ಹೋಗುತ್ತೆ, ಜಿಗಿಯತ್ತೆ. ಮಧ್ಯದ ಕಲ್ಲನ್ನ ಅದು ಸ್ಪರ್ಶ ಮಾಡೇ ಹೋಗ್ಬೇಕು ಅಂತಿಲ್ಲ, ಮುಟ್ಟ ಹೋಗ್ಬೇಕು ಅಂತಿಲ್ಲ, ತಾನು ಎಲ್ಲಿದೆಯೋ ಅದಕ್ಕಿಂತ ಒಂದು ಕಲ್ಲನ್ನ ಹಾಗೆ ಮುಂದೆ ಹಾರ್ತಾ ಹೋಗ್ತಾ ಹೋಗುತ್ತೆ. ಯಾವುದು? ಕಪ್ಪೆ. ಅದನ್ನ ಮಂಡೂಕ ಪ್ಲುತಿ ಅಂತ ಕರೀತಾರೆ. ಮಂಡೂಕ ಅಂದ್ರೆ ಕಪ್ಪೆ, ಅದು ಪ್ಲುತಿ ಪ್ಲವನ, ಹಾರೋದು ಅಂತ ಅರ್ಥ. ಹಾಗೆ ಶಾಸ್ತ್ರದಲ್ಲಿ ಕೆಲವು ಸಲ ಏನಾಗುತ್ತೆ, ಈಗ ಬ್ರಹ್ಮಸೂತ್ರಗಳು ಬರುತ್ತೆ, 1 2 3 4 5 6 ಕ್ರಮವಾಗಿ ಒಂದ್ ಸಂಖ್ಯೆಯಲ್ಲಿ ಇರುತ್ತೆ. ಈಗ ಮೊದಲನೇ ಸೂತ್ರದಲ್ಲಿ ಒಂದು ಪದ ಇದೆ, ಆ ಪದವನ್ನ 2ನೇ ಸೂತ್ರದಲ್ಲಿ ಇಟ್ಕೊಳ್ಳದೆ 3ನೇ ಸೂತ್ರದಲ್ಲಿ ಹಾರಿಸಿ ಅರ್ಥ ಇಟ್ಕೊಳ್ತೀವಿ. ಅಂದ್ರೆ ಮೊದಲನೇ ಸೂತ್ರ ಒಂದು ಶಬ್ದ, ಆ ಶಬ್ದ ನಮ್ಗೆ ಎಲ್ಲಿ ಬೇಕಾಗಿರುತ್ತೆ? 3ನೇ ಸೂತ್ರದಲ್ಲಿ ಬೇಕಾಗುತ್ತೆ, 2ನೇ ಸೂತ್ರದಲ್ಲಿ ಬೇಕಾಗಿರಲ್ಲ. ಅಥವಾ ಮೊದಲನೇ ಸೂತ್ರದಲ್ಲಿ ಇದ್ದದ್ದು 4ನೇ ಸೂತ್ರಕ್ಕೋ 5ನೇ ಸೂತ್ರಕ್ಕೋ ಬೇಕು, ಈ ಮಧ್ಯದ ಸೂತ್ರಗಳಿಗೆ ಬೇಕಾಗಿರಲ್ಲ. ಆಗೇನ್ ಮಾಡ್ತೀವಿ? ಈ ಮಂಡೂಕ ಪ್ಲುತಿ ನ್ಯಾಯವನ್ನ ಅನುಸರಿಸ್ತೀವಿ. ಆದ್ರೆ ಕಪ್ಪೆ ಹೇಗೆ 2 3 ಕಲ್ಲನ್ನ ಬಿಟ್ಟು ಹಾರ್ಕೊಂಡು ಹೋಗುತ್ತೋ ಮುಂದಕ್ಕೆ, ಅದೇ ರೀತಿ ಈ ಒಂದು ಶಬ್ದವನ್ನ ಹಾಗಿಟ್ಕೊಡಿ ಅಂತ ಅರ್ಥ. ಅಂದ್ರೆ ಮಧ್ಯದ 2 3 ಸೂತ್ರಗಳಿಗೆ ಅಪ್ಲೈ ಮಾಡ್ಬೇಡಿ, ಆ ಶಬ್ದ ಇಟ್ಕೊಂಡು ಅರ್ಥ ಹೇಳ್ಬೇಡಿ, ಮುಂದೆ ತಗೊಳ್ಳಿ ಆ ಶಬ್ದವನ್ನ ಅಂತ. ಇದಕ್ಕೆ ಮಂಡೂಕ ಪ್ಲುತಿ ನ್ಯಾಯ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಸದ್ಯಕ್ಕೆ ಅದನ್ನ ನಾವೇನು ಇಲ್ಲಿ ನೋಡಿಲ್ಲ, ಇಲ್ಲಿ ಹೇಳಿದ್ದು ಸಿಂಹಾವಲೋಕನ ನ್ಯಾಯ, ಅದರಿಂದ ಅದಕ್ಕೆ ಬರ್ತೀನಿ. ಸರಿ, ಮಂಡೂಕ ಪ್ಲುತಿ ಆಯ್ತು. ಇನ್ನೊಂದು ಗಂಗಾ ಸ್ರೋತ ನ್ಯಾಯ ಅಂತ ಹೇಳ್ತಾರೆ. ಗಂಗಾ ಸ್ರೋತ ನ್ಯಾಯ ಅಂದ್ರೆ ಏನರ್ಥ? ಈ ಗಂಗಾ ಪ್ರವಾಹ, ಗಂಗಾ ಪ್ರವಾಹ ಅದು ಹರಿದ್ರೆ ಎಲ್ಲದಕ್ಕೂ ಅದ್ರ ಸಂಬಂಧ ಇರುತ್ತೆ. ಒಂದೊಂದು ಹನಿ ನಿರಂತರವಾಗಿ ಬರ್ತಾನೆ ಇರುತ್ತೆ, ಗಂಗಾ ಪ್ರವಾಹದಂತೆ ಎಲ್ಲದಕ್ಕೂ ಸಂಬಂಧ. ಹಾಗೆ ಕೆಲವು ಸೂತ್ರಗಳನ್ನು ಬರ್ದಿರ್ತಾರೆ, ಅದು ಬ್ರಹ್ಮಸೂತ್ರದಲ್ಲಿ ಆಗ್ಬೋದು, ವ್ಯಾಕರಣದ ಸೂತ್ರಗಳಲ್ಲಾಗ್ಬೋದು. ಕೆಲವು ಪದ ಏನಾಗುತ್ತೆ ಅಂದ್ರೆ, ಇಡೀ ಮೊದಲನೇ ಸೂತ್ರದಲ್ಲಿ ಒಂದು ಪದ ಹಾಕಿದ್ರೆ ಆ ಪದ ತನ್ನ ಮುಂದೆ ಬರುವಂತ 20 30 40 60 ಆಗ್ಬೋದು, 100 ಆಗ್ಬೋದು, 200 ಆಗ್ಬೋದು, ಪ್ರತಿ ಒಂದು ಸೂತ್ರಕ್ಕೂ ಆ ಪದದ ಸಂಬಂಧ ಇರುತ್ತೆ. ಈ ಉದಾಹರಣೆಗೆ ಓಂಕಾರ ತಗೊಳ್ಳಿ. ಉದಾಹರಣೆಗೆ ಹೇಳ್ತಾರೆ, ಓಂಕಾರ ಮೊದಲನೇ ಇದರಲ್ಲಿ ಸೂತ್ರದಲ್ಲಿ ಇದೆ ಅಂತ ಹೇಳಿದ್ರೆ, ಅಂದ್ರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಮೊದಲನೇ ಸೂತ್ರದಲ್ಲಿ ಹೇಳ್ಬೇಕು ಅಂತ ಸಮರ್ಥನೆ ಮಾಡಿದ್ರೆ, ಇಡೀ ಎಲ್ಲಾ ಬ್ರಹ್ಮಸೂತ್ರದಲ್ಲೂ ಓಂಕಾರ ಹೇಳ್ತಾ ಹೋಗ್ಬೇಕು, ಯಾವ್ದಲ್ಲೂ ಬಿಡೋ ಹಾಗಿಲ್ಲ. ಗಂಗಾ ಸ್ರೋತ ನ್ಯಾಯ ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅದು ಉದಾಹರಣೆ ಹೇಳಿದೆ. ವಸ್ತುತಃ ಶಾಸ್ತ್ರದಲ್ಲಿ ಬೇರೆ ಉದಾಹರಣೆ ಇದೆ ಅದಕ್ಕೆಲ್ಲ. ಅಂತೂ ಗಂಗಾ ಸ್ರೋತ ನ್ಯಾಯ ಅಂತಂದ್ರೆ ಗಂಗಾ ಪ್ರವಾಹದಂತೆ ಪ್ರತಿಯೊಂದು ಸೂತ್ರಗಳಲ್ಲಿ ಆ ಪದವನ್ನ ಇಟ್ಕೊಂಡು ಹೋಗೋದು, ಇದಕ್ಕೆ ಗಂಗಾ ಸ್ರೋತ ನ್ಯಾಯ ಅಂತ ಕರೀತಾರೆ. ಇನ್ನು ಇನ್ನೊಂದು ಈ ಸಿಂಹಾವಲೋಕನ ನ್ಯಾಯ. ಸಿಂಹಾವಲೋಕನ ನ್ಯಾಯ ಅಂತ ಏನು?
ಈಗ ಸಿಂಹ ತಾನು ನಡ್ಕೊಂಡು ಹೋಗ್ತಾ ಇರತ್ತೆ. ಸಿಂಹ ಬಹಳ ಗಂಭೀರದ ನಡಿಗೆ, ಗಂಭೀರವಾಗಿ ನಡೀತಾ ಹೋಗುತ್ತೆ. ಅದು ಅಕ್ಕಪಕ್ಕ ಏನು ನೋಡಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಆಮೇಲೆ ಒಮ್ಮೆ ತಿರುಗತ್ತೆ ತನ್ನ ಮುಖ ಹಾಗೆ ಹಿಂದಕ್ಕೆ ನೋಡುತ್ತೆ. ಅದನ್ನ ಸಿಂಹಾವಲೋಕನ ಅಂತ ಕರೀತಾರೆ. ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ರೆ ಅದನ್ನ ಸಿಂಹಾವಲೋಕನ ಅಂತ ಕರೆಯಲ್ಲ. ಸಿಂಹ ನಡ್ಕೊಂಡು ಹೋಗಿ ದೂರದಿಂದ ಒಮ್ಮೆ ಹಿಂಗ್ ತಿರುಗತ್ತೆ ಹಿಂದಕ್ಕೆ, ಎಲ್ಲ ನೋಡತ್ತಲ್ಲ, ಅದನ್ನ ಸಿಂಹಾವಲೋಕನ ನ್ಯಾಯ ಅಂತ ಕರೀತಾರೆ. ಹಾಗೆ ಇಲ್ಲೇನಂದ್ರೆ ಅದರ ಪ್ರಕಾರ ಈಗ ಅಥೋ ಯಥಾತ್ಮಶಕ್ತೇವ ಶ್ರವಣಂ ಮನನಂ ತಥಾ ಓದ್ಬಿಟ್ವಿ ನಾವು. ಈ ಶ್ಲೋಕ ಓದಿದ್ವಿ, ಅರ್ಥನೂ ಆಯ್ತು. ಮುಂದಿನ ಶ್ಲೋಕ ಓದ್ತೀವಿ. ಕೃತ್ವಾಥ ಕುರುವನ್ನಪಿ ವಾ ನಿಧಿಧ್ಯಾಸನಮಾಚರೇತ್ ಹೋಗ್ತೀವಿ. ಇದೊಳ್ಳೆ ಸಿಂಹ ನಡೆದಂಗೆ ಎಲ್ಲ ಶಬ್ದ ಓದಿ ಓದಿ ಅರ್ಥ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಆಚರೇತ್ ಅಂತ ಮುಂದಿನ ಅಧಿಕರಣದ ಅನುವ್ಯಾಖ್ಯಾನದಲ್ಲಿ ಬಂತು. ಒಮ್ಮೆ ಹಿಂದೆ ತಿರುಗಿ ನೋಡ್ಬೇಕು ಅಂತ. ಈಗೇನಂದ್ರೆ ಸಿಂಹಾವಲೋಕನ ಅಂದ್ರೆ ಈಗ ಸುಧಾ ಗ್ರಂಥ ತನಕ ಓದಿ ಮತ್ತೆ ಹಿಂದೆ ನೋಡ್ಬೇಕು ಅಂತ, ಹಿಂದಿನ ಗ್ರಂಥಗಳು. ಮತ್ತೆ ಹಿಂದಿನ ಗ್ರಂಥ ನೋಡೋದೇ ಇಲ್ಲ, ಮುಂದೆ ಹೋಗ್ತಾನೆ ಇರ್ತೀವಿ, ಕೊನೆಗೆ ಹಿಂದೆ ನೋಡ್ಬೇಕಲ್ಲ. ಅದು ಸಿಂಹಾವಲೋಕನ ಆಗಾಗ್ ಮಾಡ್ತಾ ಇರ್ಬೇಕು ಅಂತ. ಬರೀ ಗಂಗಾ ಸ್ರೋತದಂತೆ ಹೋಗ್ತಾ ಇದ್ರೆ ಅದು ಹೋಗ್ತಾ ಇರತ್ತಷ್ಟೇ, ಅದು ಬರೋದೇ ಇಲ್ಲ ಮತ್ತೆ. ಆದ್ರೆ ಮಂಡೂಕ ಪ್ಲುತಿನೂ ಮಾಡ್ಬಾರ್ದು. ಮಂಡೂಕ ಪ್ಲುತಿ ಇದರಿಂದ ಶಾಸ್ತ್ರ ಅಧ್ಯಯನ ಮಾಡ್ಬಾರ್ದು. ಇದನ್ನ ಹಾರ್ಕೊಂಡು ಅದನ್ನ ಕಲಿಯೋದು, ಅದನ್ನ ಹಾರ್ಕೊಂಡು ಇನ್ನೊಂದು ಈ ಹಾರ್ಕೊಂಡು ಕಲಿಬಾರ್ದು. ಸರಿಯಾಗಿ ಹೋಗ್ಬೇಕು, ಗಂಗಾ ಸ್ರೋತ ಮತ್ತು ಹೋಗ್ಬೇಕು ಸರಿಯಾಗಿ ಅಧ್ಯಯನ. ಆದ್ರೆ ಸಿಂಹಾವಲೋಕನೂ ಆಗ್ತಾ ಇರ್ಬೇಕಂತೆ. ಅದನ್ನ ಪೂರ್ವಾವಲೋಕನ ಅಂತ ಕರೀತಾರೆ ವಸ್ತುತಃ. ಸಿಂಹಾವಲೋಕನ ಅಂದ್ರೆ ಹಿಂಗ್ ಹೋಗ್ ಸುಮ್ನೆ ಒಂದ್ಸಲಿ ಹಿಂಗ್ ನೋಡೋದಷ್ಟೇ. ಆದ್ರೆ ಹಾಗಲ್ಲ, ಸರಿಯಾಗಿ ಒಂದೊಂದು ಕ್ರಮವಾಗಿ ನೋಡ್ತಾ ಹೋಗ್ಬೇಕು ಅಂತ ಪೂರ್ವಾವಲೋಕನ ಮಾಡ್ಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಯಾವ್ದೇ ಒಂದು ವಿಷಯ ಹೇಳ್ಬೇಕಾದ್ರೆ ಒಮ್ಮೆ ನೋಡ್ಕೊಂಡೇ ಹೇಳ್ಬೇಕು ಅಂತ. ಪೂರ್ವ ಅವಲೋಕನ ಮೊದಲು ನೋಡಿರೋದು ಅಂತ. ಅದ ಪೂರ್ವಾವಲೋಕನ ಇಲ್ಲದೆ ಪಾಠ ಮಾಡೋ ಹಾಗಿಲ್ಲ ಅಂತ ಈ ಗುರುಕುಲ ಪದ್ಧತಿಲೆಲ್ಲ. ಹಾಗೆ ನೋಡ್ದೇನೆ ವಿಷಯ ಹಾಗೆ ಪಾಠ ಮಾಡೋಂಗಿಲ್ಲ, ತೇಲ್ಸೋದು ಆಗ್ಬಾರ್ದು. ಎಲ್ಲ ನೋಡ್ಕೊಂಡು ಬಂದೆ ಪಾಠ ಮಾಡೋದಂತ ಪೂರ್ವಾವಲೋಕನ. ಈ ಸಿಂಹಾವಲೋಕನ, ಅವಲೋಕನ ಅಂದ್ರೆ ನೋಡೋದು. ಸಿಂಹ ಮುಂದೆ ಹೋಗಿ ಹೇಗ್ ನೋಡುತ್ತೋ ಹಾಗೆ ಒಂದಿಷ್ಟು ಶಬ್ದಗಳನ್ನ ನೋಡಿ ಆಮೇಲೆ ಆಚರೇತ್ ಅಂತ ಓದಿದ ಕೂಡಲೇ ಹಿಂದೆ ನೋಡೋದು. ಹಿಂದಿನ ವಾಕ್ಯ ನೋಡಿದಾಗ ಆಚರೇತ್ ಅನ್ನೋದನ್ನ ಹಿಂದಕ್ಕೆ ಹೋಗಿ ಅಲ್ಲಿ ಸೇರಿಸ್ಕೊಳ್ಳೋದು. ಈ ತರ ಇದನ್ನ ಸಿಂಹಾವಲೋಕನ ಅನ್ನೋ ಶಬ್ದದಿಂದ ಕರೀತಾರೆ. ಇದನ್ನ ಜಯತೀರ್ಥರು ತತ್ರ ಆಚರೇತಿ ವಕ್ಷ್ಯ ಮಾಡ, ಮುಂದೆ ಸಿಗುವಂತಹ ಆಚರೇತ್ ಅನ್ನೋದನ್ನ ಸಿಂಹಾವಲೋಕನದಂತೆ, ಹೇಗ್ ಮುಂದೆ ಹೋಗಿ ಸಿಂಹ ಹೇಗ್ ಹಿಂದೆ ತಿರುಗತ್ತಲ್ಲ ಹಾಗೆ ಮುಂದೆ ನೀವು ಆಚರೇತ್ ಅನ್ನೋದನ್ನ ಹಿಂದೆ ತಿರುಗಿಸ್ಕೊಡಿ ಅಂತ. ಅಂದ್ರೆ ಹಿಂದೆ ಅನ್ವಯ ಮಾಡ್ಕೊಳ್ಳಿ, ಅದರ ಸಂಬಂಧ ಇಲ್ಲಿದೆ. ಅವಾಗೇನಾಯ್ತು, ನಿಮ್ಮ ಯಥಾತ್ಮ ಶಕ್ತಿಗೆ ಅನುಗುಣವಾಗಿ ಶ್ರವಣ ಹಾಗೂ ಮನನಗಳನ್ನ ಅನುಷ್ಠಾನ ಮಾಡಿ ಆಚರಣೆಗೆ ತಂದುಕೊಳ್ಳಿ ಅಂತ ಅರ್ಥ. ಇತಿ ಸಿದ್ಧಂ ಇತಿ ಶೇಷಃ. ಅದರಿಂದ ಇತಿ ಸಿದ್ಧಂ ಅಂತ ಇಲ್ಲಿ ಇದುವರೆಗೆ ಶ್ರವಣ ಮತ್ತೆ ಮನನ ಮಾಡಬೇಕು ಅಂತ ಸಿದ್ಧವಾಯಿತು. ಅಂದ್ರೆ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಸಾರ ಏನಾಯ್ತು ಅಂದ್ರೆ ಆಯಾಯ ಮನುಷ್ಯನ ಶಕ್ತಿಗನುಗುಣವಾಗಿ ಅವನ ಯೋಗ್ಯತೆಗೆ ಅನುಸಾರಿಯಾಗಿ ಎಷ್ಟು ಶಕ್ತಿ ಉಂಟೋ ಅಷ್ಟು ಶಕ್ತಿ ತಾನು ಬಳಸ್ಕೊಂಡು ಈ ಶಾಸ್ತ್ರಗಳ ಶ್ರವಣ, ಶಾಸ್ತ್ರಗಳ ಮನನ ಹಾಗೆ ನಿಧಿಧ್ಯಾಸ ಎಲ್ಲವನ್ನ ತಾನು ಮಾಡ್ಬೇಕು ಅಂತ ಇಷ್ಟು ಗೊತ್ತಾಯ್ತು. ಆದ್ರಿಂದ ಈ ಋಗ್ವೇದಿಗಳು ಋಕ್ಷಾಖ್ಯನ್ ಮಾತ್ರ ಓದ್ಬೇಕು, ಯಜುರ್ವೇದಿಗಳು ಯಜುಶಾಖೆಯನ್ ಮಾತ್ರ ಓದ್ಬೇಕು ಇಲ್ಲ, ಹಾಗೆ ಖಂಡಿತ ಇಲ್ಲ. ಅವ್ರವ್ರು ತಮ್ಮ ತಮ್ಮ ಶಾಖೆಗಳನ್ನು ಮಾತ್ರ ಓದ್ಬೇಕು ಅಂತ ಖಂಡಿತ ಇಲ್ಲ. ಆದ್ರೆ ತಮ್ಮ ಶಾಖೆಯನ್ನು ಪೂರ್ತಿ ಓದ್ದೇನೆ ಇನ್ನೊಂದು ಶಾಖೆ ಓದಿದ್ರೆ ತಪ್ಪಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ತಮ್ಮ ಶಾಖೆ ಏನೋ ಅದನ್ನ ಪೂರ್ತಿ ಸಾಮರ್ಥ್ಯ ಮೀರಿ ಅಧ್ಯಯನ ಮಾಡಿ ಅದಾದ್ಮೇಲೆ ಇನ್ನೊಂದು ಶಾಖೆಗೆ ಹೋಗ್ಬೇಕು. ಆಮೇಲೆ ಯಾವ್ದಾದ್ರು ಶಾಖೆ ಓದಿ ತೊಂದರೆ ಇಲ್ಲ. ಆದ್ರೆ ಒಂದು ಶಾಖೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕು. ಅದು ಸ್ವಶಾಖಾಧ್ಯಯನ. ತನ್ನ ಶಾಖೆಯನ್ನ ಚೆನ್ನಾಗಿ ಪೂರ್ಣ ಓದಿ ಆಮೇಲೆ ತಾನು ಇನ್ನೊಂದು ಶಾಖಾಧ್ಯಯನಕ್ಕೆ ಹೋಗ್ಬೇಕು ಅಂತ ಇಷ್ಟೇ ತಾತ್ಪರ್ಯ. ಆದ್ರೆ ಇಷ್ಟಕ್ಕೆ ಸೀಮಿತ ಅಂತ ಇಲ್ವೇ ಇಲ್ಲ. ಇವನು 10 ಶಾಖೆ ಓದ್ಬೇಕು, ಇವನು 1 ಓದ್ಬೇಕು, 3 ಓದ್ಬೇಕು, ಖಂಡಿತ ಇಲ್ಲ. ಅವನ ಯೋಗ್ಯತೆಗೆ ತಕ್ಕ ಹಾಗೆ ಶಕ್ತಿಯನ್ನೆಲ್ಲ ಬಳಸ್ಕೊಂಡು ಎಷ್ಟಾದ್ರೂ ಸರಿ ಎಲ್ಲ ವೇದ ಶಾಖೆಗಳನ್ನ ಓದ್ತಾ ಹೋಗ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೇಕು ಅಂತ. ಅಲ್ಲಿ ಬ್ರಹ್ಮದೇವ್ರಿಗೆ ಮಾತ್ರ ಅದ್ ಸಾಧ್ಯ ಅಂತ ನಮಗ್ ಗೊತ್ತು. ಎಲ್ಲ ಆಗ ಬ್ರಹ್ಮದೇವ್ರಿಗೆ ಮಾತ್ರ, ಅದು ಬೇರೆಯವ್ರಿಗೆ ಆಗಲ್ಲ. ಆದ್ರೂ ಎಲ್ಲ ಆಗದೆ ಇದ್ರು ಕೂಡ ಎಷ್ಟು ಸಾಧ್ಯನೋ ಅಷ್ಟಂತೂ ಮಾಡ್ಲೇಬೇಕು ಅಂತ ಒಟ್ಟು ಹಿಂದಿನ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಸಾರ. ಹಾಗಾಗಿ ಯೋಗ್ಯತಾನುಸಾರೇಣ ಶ್ರವಣಾದ್ಯನುಷ್ಠಾನಂ. ಯೋಗ್ಯತೆ ಹೇಗಿರುತ್ತೋ ಅಷ್ಟಕ್ಕೆ ಅನುಗುಣವಾಗಿ ಶ್ರವಣ ಮನನ ಧ್ಯಾನ. ಆದ್ರೆ ಯೋಗ್ಯತೆ ನಾವೇ ತೀರ್ಮಾನ ಮಾಡ್ಕೊಳ್ಳೋದಲ್ಲ. ಯಾಕೆಂದ್ರೆ ಯೋಗ್ಯತೆಯನ್ನ ತೀರ್ಮಾನ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕಾಗುತ್ತೆ. ಆದ್ರಿಂದ ಯೋಗ್ಯತೆ ತೀರ್ಮಾನ ಆಗಲ್ಲ. ಆದ್ರೆ ಯೋಗ್ಯತೆ ತೀರ್ಮಾನ ಆಗದೆ ಇದ್ರು
ಇಷ್ಟು ಯೋಗ್ಯತೆ ಇದೆ 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 ಅನ್ಕೊಂಡು ಹೋಗ್ತಾ ಇರ್ಬೇಕು ಅದ್ ಮುಂದೆ. ಅಷ್ಟ್ ಹೋಗ್ತಾ ಇದೆ, ಅದು ಎಲ್ಲಿಗೋ ಒಂದ್ ಕಡೆ ನಿಲ್ಲತ್ತೆ. ನಿಂತಾಗ ಇಷ್ಟು ಅಂತ ಅರ್ಥ. ಅದು ಗೊತ್ತಾಗೋದು ನಿಯತ ಗುರುಗಳು ಸಿಕ್ಕದಾಗ ಮಾತ್ರ, ಅಲ್ಲಿವರೆಗೆ ಗೊತ್ತಾಗಲ್ಲ. ಹಾಗಾಗಿ ಪ್ರಯತ್ನ ಪಡ್ತಾನೆ ಇರ್ಬೇಕು ಅಂತ. ಇಷ್ಟು ಈ ಸರ್ವವೇದಾಂತ ಪ್ರತ್ಯಾಧಿಕರಣ ಇಲ್ಲಿಗೆ ಮುಕ್ತಾಯ ಆಯ್ತದು. ಸ್ವಲ್ಪ ಉಪಸಂಹಾರಾಧಿಕರಣಕ್ಕೂ ನಾವು ಬಂದ್ವಿ ಇವತ್ತೆ. ಉಪಸಂಹಾರಾಧಿಕರಣ ಬಹಳ ಚಿಕ್ಕ ಅಧಿಕರಣ. ಇದ್ರಲ್ಲಿ ಎಷ್ಟು ಅಂದ್ರೆ ಒಂದೇ ಪ್ಯಾರ, ಒಂದ್ 4-5 ಲೈನ್ ಇದೆ ಅಷ್ಟೇ. ಇದಾದ ಕೂಡಲೇ ಮುಂದಿನ ಅಧಿಕರಣಕ್ಕೆ ಹೋಗ್ತೀವಿ. ಅನುಬಂಧಾದ್ಯಧಿಕರಣಂ ಅಂತ ಬಹಳ ಚೆನ್ನಾಗಿರೋ ಅಧಿಕರಣ. ನಿಮಗೆ ಒಳ್ಳೊಳ್ಳೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಪ್ರಾಣಾಯಾಮದ ಬಗ್ಗೆ ಬರುತ್ತೆ, ಅಲ್ಲಿ ಶಿಶುಪಾಲ ಬರ್ತಾನೆ ಮುಂದಿನ ಅಧಿಕರಣದಲ್ಲಿ. ಶಿಶುಪಾಲ ಯಾಕೆ ಬಂದ ಅಂತ ನಮಗೆ ಆಮೇಲೆ ಅರ್ಥ ಆಗುತ್ತೆ. ಗೋಪಿಕಾ ಸ್ತ್ರೀಯರು ಬರ್ತಾರೆ, ಅವರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಮತ್ತೆ ಮೋಕ್ಷ ಅಂದ್ರೆ ಏನು, ಮತ್ತೆ ಕಾಮನೆಗಳು. ಕಾಮ ಅಂತಂದ್ರೆ ಅದು ಬರೀ ಯುವಕರಿಗೆ ಮಾತ್ರ ಕಾಮನೆ ಇರತ್ತ, ಹಾಗಾದ್ರೆ ವೃದ್ಧರಿಗೆ ಕಾಮನೆ ಇರಲ್ವಾ? ಮತ್ತೆ ಚಿಕ್ಕ ಮಗುವಿಗೆ ಕಾಮ ಇರಲ್ವಾ ಅಂತ ಈ ರೀತಿ ಎಲ್ಲ ಹೊಸ ಹೊಸ ಚರ್ಚೆಗಳಿದೆ. ಆ ಎಲ್ಲ ಚರ್ಚೆಗಳನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ರುಜುಗಳಿಗೆ ಒಂದು ದೋಷ ಇದೆ ಅಂತ ಹೇಳ್ತಾರೆ. ರುಜುಗಳಿಗೆ ಒಂದು ದೋಷ ಅಂತ ಹೇಳ್ತಾರೆ. ರುಜು ಅನ್ನೋ ಶಬ್ದಕ್ಕೆ ಏನರ್ಥ? ಏನು ದೋಷ ಇಲ್ದೇ ಇರೋನ್ನ ರುಜು ಅಂತ ಕರೀತಾರೆ. ಅದ ರುಜುಗಳಿಗೆ ಒಂದು ದೋಷ ಉಂಟು ಅಂತಾನೂ ಹೇಳ್ತಾರೆ. ಆಮೇಲೆ ಇಲ್ಲ ಅದು ದೋಷ ಅಲ್ಲ ಅಂತಾನು ಹೇಳ್ತಾರೆ. ಈ ತರ ತುಂಬಾ ಒಳ್ಳೊಳ್ಳೆ ವಿಷಯಗಳಿದೆ. ಅದ್ರ ಜೊತೆಗೆ ಈ ಹಿರಣ್ಯಕಶಿಪು, ಪ್ರಹ್ಲಾದ, ಈ ತರ ಎಲ್ಲ ಉಲ್ಲೇಖವನ್ನು ಒಂದೊಂದೇ ಮಾಡ್ತಾ ಹೋಗ್ತಾರೆ. ಆ ತರದ ಅಧಿಕರಣಗಳು. ಹಾಗಾಗಿ ಈ ಭಾಗವತದ ಪ್ರಮೇಯಗಳೇನಿದೆಯಲ್ಲ, ಆ ಪ್ರಮೇಯಗಳ ಹಿನ್ನೆಲೆಯಲ್ಲಿ ಈ ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ, ಸುಧಾ, ಈ ಮೂರರ ದೃಷ್ಟಿಯಿಂದ ಮೋಕ್ಷ ಅಂದ್ರೆ ಏನು, ಹೀಗೆ ಒಳ್ಳೊಳ್ಳೆ ಪ್ರಮೇಯಗಳನ್ನು ತಿಳಿಸುವಂತ ಅಧಿಕರಣ. ಮುಂದೆ ಅನುಬಂಧಾಧಿಕರಣ ಅಂತ ಪ್ರಾರಂಭ ಆಗುತ್ತೆ. ಅದ್ರ ಮುಂಚೆ ಉಪಸಂಹಾರ ಅಧಿಕರಣ ಅಂತ ಬಂತು. ಈ ಉಪಸಂಹಾರ ಶಬ್ದಕ್ಕೆ ನಾನು ಮುಂಚೆ ಅರ್ಥ ಹೇಳಿದ್ದೇನೆ ವಸ್ತುತಃ. ಮೊದಲಿಗೆ ಒಂದು ಸೂತ್ರಗಳು ಬರೀ ಪಾಠ ಏನಾಯ್ತು ಆಗ ಬಂದಿದೆ. ಉಪಸಂಹಾರ ಅನ್ನೋ ಶಬ್ದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಅವತ್ತಿಂದ ಹೇಳಿದ್ದೆ. ಉಪಸಂಹಾರ ಅಂದ್ರೇನು? ಎಲ್ಲ ಭಗವಂತನ ಗುಣಗಳನ್ನ, ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಸಾಧ್ಯನೋ, ನನಗ್ 4, 5, 10 ಒಟ್ಟು 10 ಗುಣ ತಿಳ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. 10 ಗುಣ ಒಂದೇ ಟೈಮ್ಗೆ ಹೊಳಿಬೇಕು. ಆ ತರ ಧ್ಯಾನ. ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾ ಇದ್ರೆ ಅವ್ನ್ 2 ಭುಜ ನಮಗ್ ಕಣ್ಣಗ್ ಕಾಣುತ್ತೆ ಒಂದೇ ಟೈಮ್ಗೆ. ಹಿಂಗ್ ತೆಗಿತೀವಿ ಅಂತಂದ್ರೆ ಅವ್ನ್ 2 ಭುಜ ಕಾಣುತ್ತೆ, ಬಲಗೈ ಎಡಗೈ ಎರಡೂ ಕಾಣುತ್ತೆ. ಹಾಗೆ ದೇವರ ಬಗ್ಗೆ ಧ್ಯಾನ ಮಾಡ್ತಾ ಕೂತ್ರೆ ಅವನಿಗೆ ಒಟ್ಟಿಗೆ ಕಾಣ್ಬೇಕೆಲ್ಲ. ಆದ್ರೆ ಅವನಿಗೆ ಬರೀ ಕೈ ಕಾಣೋದು, ಬರೀ ಕಾಲ್ ಕಾಣೋದು ಹಂಗಲ್ಲ. ಸರಿಯಾಗಿ ಎಲ್ಲ ಇಡೀ ಸಮಗ್ರ ಅಂಗಗಳಿಂದ ಕೂಡಿದ ಭಗವಂತನ ಒಂದು ರೂಪ ಕಣ್ಣಿಗೆ ಬೀಳ್ಬೇಕು ಒಂದೇ ಕಾಲದಲ್ಲಿ. ಹಾಗ್ ಬಿತ್ತು ಅಂತಾದ್ರೆ ನಿಜವಾದ ಧ್ಯಾನ. ಈ ಉಪಸಂಹಾರ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ಎಲ್ಲ ಗುಣಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಯಾವುದೇ ದೋಷ ಅವನಲ್ಲಿ ಇಲ್ಲ ಅಂತ ತಲೆಯಲ್ಲಿ ಇಟ್ಕೊಳ್ಬೇಕು. ಎಲ್ಲವನ್ನು ತನ್ನ ಬುದ್ಧಿಯಲ್ಲಿ ಸಂಗ್ರಹ ಮಾಡಿ ತಾನು ಧ್ಯಾನ ಮಾಡ್ಬೇಕು. ಇದನ್ನ ಉಪಸಂಹಾರ ಅಂತ ಕರೀತಾರೆ. ಇದು ಬಹಳ ಕಷ್ಟ. ಅದೇನು ಅಂತ ಅದ್ರ ಬಗ್ಗೆ ವಿವರಣೆ ಬಂತೀಗ 93ನೇಯ ಸುಧಾಮೂಲ. ಅತ್ರ ಸರ್ವ ವೇದೋಕ್ತಾನ್ ಗುಣಾನ್ ದೋಷಾಭಾವಾಂಶ ಉಪಸಂಹೃತ್ಯೈವ ಪರಮಾತ್ಮ ಉಪಾಸ್ಯ ಇತ್ಯುಕ್ತಂ. ಇಲ್ಲಿವರೆಗೆ ಏನ್ ಹೇಳಿದ್ರು ಅಂದ್ರೆ, ಸಕಲ ವೇದದಲ್ಲಿ ಬರುವಂತ ಗುಣಗಳು ಹಾಗೆ ದೋಷ ಇಲ್ಲ ಅನ್ನೋದನ್ನ ತಿಳಿದುಕೊಂಡೆ, ಒಂದೇ ಬುದ್ಧಿಯಲ್ಲಿ ಎಲ್ಲ ಹಾಕೊಂಡೆ ದೇವರ ಧ್ಯಾನ ಮಾಡಬೇಕು ಅಂತ ಇದುವರೆಗೆ ಹೇಳಿದ ವಿಷಯ. ಅಲ್ಲಿ ಸರ್ವ ವೇದೋಕ್ತಾನ್ ಅಂತ ಒಂದು ಮಾತು ಬಂದಿದೆ. ಸರ್ವ ಅಂದ್ರೇನು? ಎಲ್ಲಾ ವೇದದಲ್ಲಿ ಬಂದಿತ್ತು ಅಂತ. ಎಲ್ಲಾ ವೇದದಲ್ಲಿ ಬಂದಿದ್ದು ಅಂದ್ರೆ ಹೇಗ್ ಸಾಧ್ಯ? ಎಲ್ಲಾ ವೇದದಲ್ಲಿ ಬಂದಿದ್ದು ನಮಗ್ ಗೊತ್ತಾಗತ್ತಾ? ಈಗ ತಾನೇ ಹೇಳಿದ್ರೆ ಹಿಂದಕ್ಕೆ ಯಥಾತ್ಮ ಶಕ್ತಿವ, ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕನುಗುಣವಾಗಿ ತಿಳ್ಕೊಳ್ಳಿ, ಮನನ ಮಾಡಿ, ಧ್ಯಾನ ಮಾಡಿ ಅಷ್ಟೇ ಹೇಳಿದ್ದಾನೆ. ಇವ್ರು ನೋಡಿದ್ರೆ ಈಗ ತಾನೇ ಎಲ್ಲಾ ವೇದದಲ್ಲಿ ಬರುವಂತಹ ಗುಣ ಹೇಗ್ ಸಾಧ್ಯ ಇದು ಅಂದ್ರೆ, ನ ಅಸಂಕುಚಿತ ವೃತ್ತಿ ಉಕ್ತನ್ಯಾಯಾದ ಇತ್ಯಾಶಯವಾನ್ ತಾತ್ಪರ್ಯಮಃ. ಅಸಂಕುಚಿತ ವೃತ್ತಿ, ಸಂಕುಚಿತ ವೃತ್ತಿ ಅಂತ 2 ಶಬ್ದ ಇದೆ. ಸಂಕುಚಿತ ವೃತ್ತಿ ಅಂದ್ರೆ ಸಂಕೋಚ ಮನೋಭಾವದಿಂದ ಇರೋದು. ಸಂಕೋಚ ಅಂದ್ರೆ ಪೂರ್ತಿ ಹೇಳಲ್ಲ, ಅರ್ಧ ಹೇಳೋದು ಸಂಕೋಚ. ಅಸಂಕೋಚ ವೃತ್ತಿ ಅಂದ್ರೆ ಪೂರ್ತಿ ಸಂಕೋಚ ಇಲ್ಲ, ಏನಿಲ್ಲ, ಪೂರ್ತಿ ಹೇಳ್ಬಿಡೋದು ಅಷ್ಟೇ. ಹಾಗಾದ್ರೆ ಅಸಂಕುಚಿತ ವೃತ್ತಿ, ಸಂಕುಚಿತ ವೃತ್ತಿ ಅಂತಿದೆ. ಈಗ ನೀವೆಲ್ಲ ಬನ್ನಿ ಅಂತ ಕರೀತಾರೆ. ನೀವೆಲ್ಲ ಬನ್ನಿ ಅಂತ. ನೀವೆಲ್ಲ ಬನ್ನಿ ಅಂದ್ರೆ ಸರಿಯಾಗಿ ಹೇಳ್ಬೇಕು ತಾನೆ. ನೀವ್ ಎಲ್ಲಾ ಬನ್ನಿ ಅಂದ್ರೆ ಇಡೀ ಜಗತ್ತಿನಲ್ಲೆಲ್ಲ ಬಂದ್ರೆ, ಅಥವಾ 2 ಮನೆ 100 ಜನ ನಿಂತಿದ್ದಾರೆ, ನೀವೆಲ್ಲ ಬನ್ನಿ ಊಟಕ್ಕೆ. ನೀವೆಲ್ಲ ಬನ್ನಿ ಊಟಕ್ಕೆ ಅಂದ್ರೆ 100 ಜನ ಬರ್ತಾರೋ ಅಥವಾ 10 ಜನನೋ 20 ಜನನೋ ಅದು ಗೊತ್ತಾಗಲ್ಲ.
ಹಾಗಾದ್ರೆ ಏನಾಯ್ತು, ನೀವೆಲ್ಲ ಬನ್ನಿ ಅನ್ನೋ ಶಬ್ದಕ್ಕೆ ಏನೋ ಒಂದು ಸಂಕೋಚ ಮಾಡ್ಬೇಕಲ್ಲ, ಇಲ್ಲಿವರೆಗೆ ಅಂತ ಒಂದು ಅವಧಿ ಹೇಳ್ಬೇಕಲ್ಲ. ಇದಂದ್ರೆ ಗೊತ್ತಾಗಲ್ಲ, ಸಹಜವಾಗಿ ಎಲ್ರನ್ನು ಕರೆದು ಅಂತ ಎಲ್ರು ಬಂದೇ ಬರ್ತಾರೆ. ಹಾಗಾದ್ರೆ ಇಲ್ಲ ಇಲ್ಲ, ನೀವೆಲ್ಲ ಬ್ರಾಹ್ಮಣರು ಬನ್ನಿ ಅಂತ, ಎಲ್ಲ ಬ್ರಾಹ್ಮಣರು ಬನ್ನಿ ಅಂತ ಕೂಡಲೇ ಮಿಕ್ಕಿದವರೆಲ್ಲ ಹೋಗ್ಬಿಟ್ರು, ನಮ್ಗೆಲ್ಲ ಇದು ಸಂಬಂಧ ಇಲ್ಲ ಅಂತ. ಹಾಗಾದ್ರೆ ಯಾವ ಶಬ್ದವನ್ನ ಹಾಕಿದ್ರೆ ಬೇರೆ ಅದನ್ನ ಓಡಿಸಿ ಇದಲ್ಲ ಅಂತ ಹೇಳಿ ಸಂಕೋಚ ಆಗುತ್ತೋ ಹಾಗದನ್ನ ಸಂಕುಚಿತ ವೃತ್ತಿ ಶಬ್ದ ಅಂತ ಕರಿತೀವಿ. ಅಸಂಕುಚಿತ ವೃತ್ತಿ ಶಬ್ದ ಆದ್ರೆ ಎಲ್ರು ಬನ್ನಿ, ನಮ್ಗೆ ಎಲ್ರು ಬೇಕು ನೀವೆಲ್ಲ ಅಂತ, ಎಲ್ರು ಬನ್ನಿದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರೂ ನಮಗ್ ಬೇಕು ಅಂತ. ಇದು ಅಸಂಕುಚಿತ ವೃತ್ತಿ. ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ಸರ್ವ ಅನ್ನೋ ಶಬ್ದಕ್ಕೆ ಎರಡ್ ತರನು ಕಂಡಿದೆ ಲೋಕದಲ್ಲಿ. ಎಲ್ರನ್ನು ಅಂದ್ರೆ ಇಡೀ ಜಗತ್ತಿನವರೆಲ್ಲ ನಮ್ಮವರೇ ಅನ್ನೋ ತರನು ಹೇಳ್ಬೋದು. ಇನ್ನು ಎಲ್ರು ಅಂದ್ರೆ ಇಡೀ ಜಗತ್ನಲ್ಲಿ ಇರೋರಲ್ಲ, ಅದು ನಮ್ಮ ನಮ್ಮ ವರ್ಣ ನಮ್ಮ ನಮ್ಮ ಆಶ್ರಮದವರಷ್ಟೇ, ಅಷ್ಟಕ್ ಮಾತ್ರ ಸಂಬಂಧಪಟ್ಟ ಹಾಗೆ. ಆ ಎಲ್ಲ ಅನ್ನೋದನ್ನ ಕಡಿಮೆನೂ ಮಾಡ್ಕೊಳ್ಬಹುದು, ಎಲ್ಲವನ್ನೂ ತಗೊಳ್ಬಹುದು, ಈ ತರ ಇದೆ. ಅದನ್ನ ಸಂಕುಚಿತ ವೃತ್ತಿ ಅಸಂಕುಚಿತ ವೃತ್ತಿ ಅನ್ನೋ ಈ ಶಬ್ದಗಳಿಂದ ಬಿಡಿಸ್ತಾರೆ. ಈಗ ನಮ್ ಪ್ರಶ್ನೆ ಇಷ್ಟೇ, ಸಕಲ ಸರ್ವ ವೇದೋಕ್ತ ಸರ್ವ ವೇದಗಳಲ್ಲಿ ಹೇಳಿದ ಗುಣಗಳನ್ನ ತಿಳ್ಕೊಂಡು ಬುದ್ಧಿಯಲ್ಲಿ ಇಟ್ಟುಕೊಂಡು ಉಪಾಸನೆ ಮಾಡ್ಬೇಕು ಅಂದ್ರೆ ಸರ್ವ ಅಂದ್ರೆ ಅಸಂಕುಚಿತ ವೃತ್ತಿ ಶಬ್ದನೋ ಇದು ಸಂಕುಚಿತ ವೃತ್ತಿ ಶಬ್ದನೋ? ಅಂದ್ರೆ ಸರ್ವ ವೇದಗಳು ಅಂದ್ರೆ ಎಲ್ಲಾ ವೇದ ಅಂದ್ರೆ ಒಂದು ವಾಕ್ಯವನ್ನು ಬಿಡದ ಎಲ್ಲಾ ವೇದ ವಾಕ್ಯ ಅಂತ ಅರ್ಥನೋ, ಅಥವಾ ಎಲ್ಲ ಅಂದ್ರೆ ಎಲ್ಲ ಅಂತ ಅರ್ಥ ಅಲ್ಲ, ನಿಮ್ ಯೋಗ್ಯತೆಗೆ ತಕ್ಕ ಎಲ್ಲ ಅಷ್ಟೇ ಅಂತ ಅರ್ಥನೋ ಅಂತ. ಇದನ್ನ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೊಟ್ರು, ಅಸಂಕುಚಿತ ವೃತ್ತಿ ಅಲ್ಲ ಇಲ್ಲಿ. ಎಲ್ಲ ಅಂದ್ರೆ ಎಲ್ಲ ಅಲ್ಲ, ಎಲ್ಲ ಅಂದ್ರೆ ಎಲ್ಲಿ ಮಾಡ್ಬೇಕು ಧ್ಯಾನ, ಎಲ್ಲಾ ವೇದವಾಕ್ಯ ಏನಿದೆ ಅಂತ ಅವ್ನು ಮೊದಲು ಗೊತ್ತಾಗ್ಬೇಕಲ್ಲ, ಅದೇ ಸಾಧ್ಯ ಇಲ್ಲ. ಇನ್ನು ಆ ವೇದದಲ್ಲಿ ಬಂದಿರೋ ಆ ಗುಣಗಳನ್ನು ತಿಳ್ಕೊಂಡು ಅದೆಲ್ಲ ಅದು ಅಸಾಧ್ಯವಾದ ಕೆಲಸ. ಅದಕ್ಕೆ ಏನಂದ್ರೆ ಇಲ್ಲಿ ಅಸಂಕುಚಿತ ವೃತ್ತಿ ಶಬ್ದ ಅಲ್ಲ, ಇದು ಸಂಕುಚಿತ ವೃತ್ತಿ ಶಬ್ದ. ಹಾಗಂತ ಹೇಳಿ ತುಂಬಾ ಕಡಿಮೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ನಿಮ್ಮ ಶಕ್ತಿಗಳು ಎಷ್ಟೋ ಅಷ್ಟು ಅಂತ ಅರ್ಥ. ಅವ್ರು ಹೇಳ್ತಾರೆ, ಯಾರೋ ಮನೆಗ್ ಬಂದ್ರು, ಮಧ್ಯದಂಗ್ ಫಂಕ್ಷನ್ ಕರೆದ್ರು, ಎಷ್ಟ್ ಜನ ಬರ್ಬೇಕು ನಾವು, ಪರವಾಗಿಲ್ಲ ನೀವ್ ಮನೇಲಿ ಯಾರ್ಯಾರಿದ್ರು ಎಲ್ರು ಬನ್ನಿ, ನಿಮ್ಮನ್ನು ಕರ್ಕೊಂಬನ್ನಿ ಅಂದ್ರೆ ಅವ್ರ ಅಭಿಪ್ರಾಯ ಮನಸ್ಸಲ್ಲಿ ಇರುತ್ತೆ, ಒಂದ್ 4 ಜನನೋ 5 ಜನನೋ ಬರ್ತಾರೆ ಅಂತ ಮನಸ್ಸಲ್ಲಿ ಇರುತ್ತೆ. ಇವ್ರು 25 ಜನ 30 ಜನ ಕರ್ಕೊಂಡು ಹೋದ್ರೆ ಅವ್ರ ಕಥೆ ಏನು, ಕರೆದವ್ರ ಕಥೆ. ಕೆಲವ್ರು ಹಾಗಿರಲ್ಲ, ಪರವಾಗಿಲ್ಲ 30 ಆದ್ರೂ ತೊಂದ್ರೆ ಇಲ್ಲ ಬನ್ನಿ ಫಂಕ್ಷನ್ಗೆ ಅಂದ್ರೆ ಅದ್ ಬೇರೆ ಮಾತು. ಸಂಕುಚಿತ ವೃತ್ತಿ ಅಸಂಕುಚಿತ ವೃತ್ತಿ ಹೇಗೆ, ಎಲ್ಲ ಅನ್ನೋ ಶಬ್ದಕ್ಕೆ ಒಂದು ಸಂಕೋಚ ಹಾಕೊಳ್ಬೇಕಾಗತ್ತೆ. ಎಲ್ಲ ಅಂದ್ರೆ ಮಿತಿ ಇರತ್ತೆ, ಅದಕ್ಕೊಂದು 5 6 ಹಬ್ಬ ಬಂದ್ರೆ ಜಾಸ್ತಿ ಇಲ್ಲ, 2 2 3 ಜನ ಅಷ್ಟೇ. ಅಥವಾ ಅವಾಗ ಅವ್ರು ಕರೆದಾಗ ಎಷ್ಟ್ ಜನ ಇದ್ರು ಮನೇಲಿ ಅವರೆಲ್ಲ ಅಂತ ಅರ್ಥ ಅಷ್ಟೇ ಹೊರತು ಮಿಕ್ಕಿದವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಅದರಿಂದ ಸಂಕುಚಿತ ವೃತ್ತಿ ಅಸಂಕುಚಿತ ವೃತ್ತಿಗಳಿಂದ ಗಮನಿಸಿದಾಗ ಸಾಮಾನ್ಯವಾಗಿ ಅಸಂಕುಚಿತ ವೃತ್ತಿ ಅಂತ ಬರೋದು ಅದು ಬ್ರಹ್ಮದೇವರು ಲಕ್ಷ್ಮೀ ದೇವಿ ಇವರಲ್ಲಿ ಮಾತ್ರ. ಅಂದ್ರೆ ಪರಮಾತ್ಮನ ಎಲ್ಲಾ ಗುಣ ತಿಳಿಬೇಕು ಅಂತ. ಆದ್ರೆ ಒಂದು ಹಂತಕ್ಕೆ ಅವರು ಕೂಡ ಸಂಕುಚಿತ ವೃತ್ತಿಗಳೇ. ಯಾಕೆ ಅಂತಂದ್ರೆ ಅವರ ಮನಸ್ಸು ಕೂಡ ದೇವರ ವಿಷಯದಲ್ಲಿ ಸಂಕೋಚಗೊಳ್ಳುತ್ತೆ, ಪೂರ್ತಿ ತಿಳಿಲಿಕ್ಕೆ ಆಗೋದಿಲ್ಲ. ಆದ್ರೆ ನಮಗ್ ಹೋಲಿಸಿದಾಗ ಅವ್ರದ್ದು ಅಸಂಕುಚಿತ ವೃತ್ತಿ, ಆದ್ರೆ ದೇವರಿಗೆ ಹೋಲಿಸಿದ್ರೆ ಅವ್ರದ್ದು ಕೂಡ ಸಂಕುಚಿತ ವೃತ್ತಿನೇ ಆಗುತ್ತೆ. ಈ ರೀತಿಯಲ್ಲಿ ನೋಡಿದಾಗ ಸಕಲ ವೇದ ಅಂದ್ರೆ ಅವರವರ ಶಕ್ತಿಗೆ ಅನುಗುಣವಾಗಿ ಎಲ್ಲ ವೇದಗಳಲ್ಲಿ ಬಂದಿರುವಂತಹ ಭಗವಂತನ ಗುಣ, ಭಗವಂತನ ದೋಷ ಅಭಾವ, ದೋಷ ಇಲ್ಲ ಅನ್ನೋದೇನಿದೆಯಲ್ಲ ಅದನ್ನ ತಿಳಿದುಕೊಂಡು ಉಪಾಸನೆಯನ್ನ ಮಾಡ್ಬೇಕು ಅಂತ. ಇಷ್ಟು ಈ ಉಪಸಂಹಾರಾಧಿಕರಣದಲ್ಲಿ ಚಿಕ್ಕದಾಗಿ ಬಂದಿರುವಂತಹ ವಿಷಯ. ಇನ್ನು ಒಂದು 2-3 ಸೂತ್ರಗಳ ಉಲ್ಲೇಖ ಮಾಡ್ತಾರೆ, ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಆಚಾರ್ಯ.